ನೋಡಮ್ಮ, ನಂಬಿಕೆ ಅನ್ನೋದು ಸಮುದ್ರದ ದಡದಲ್ಲಿರೋ ಮರಳಿನಲ್ಲಿ ಕಟ್ಟಿರೋ ಗೋಡೆ ಇದ್ದಾಗೆ. ನೋಡಕ್ಕೆ ಬಹಳ ಸುಂದರವಾಗಿರುತ್ತೆ, ಆದ್ರೆ ಅಲೆಗಳು ಬಂದಾಗ ಆಧಾರನೇ ಇಲ್ಲದೆ ಕೊಚ್ಕೊಂಡು ಹೊರಟೋಗುತ್ತೆ. ಆಗ ಆಗ ಎಲ್ರಿಗೂ ವಾಸ್ತವ ಅರ್ಥ ಆಗೋದು. ಭವಾನಿಗೆ ನಂಬಿಕೆಗೆ ಮೋಸ ಆದಾಗ ಮಾತ್ರ ಅವಳಿಗೆ ನಿಜವಾದ ವಾಸ್ತವ ಅರ್ಥ ಆಗೋದು. ಅಂಗೈಲಿರೋ ವಜ್ರ ಬಿಸಾಕಿ ಗಾಜಿನ ಉಂಗ ತೊಟ್ಕೊಂಡಲ್ಲ ಅಂತ ಆಗ ಗೊತ್ತಾಗುತ್ತೆ ಅವಳಿಗೆ. ಮಾವ, ಪರಿಸ್ಥಿತಿ ಅಕ್ಕನ್ನ ಹಾಗೆ ಮಾಡಿದೆ. ಹೌದು, ನಾನು ಅದನ್ನೇ ಹೇಳ್ತಾ ಇರೋದು. ಭವಾನಿ ಈಗ ವಸುಂಧರಾ ಕೈಲಿ ಹೇಗ್ ಸಿಕ್ಕಾಕೊಂಡಿದ್ದಾಳೆ ಅಂದ್ರೆ ಅವಳಿಗೆ ತನ್ನವರ ಶತ್ರುಗಳ ತರ ಕಾಣ್ತಿದ್ದಾರೆ. ಭವಾನಿಗೆ ಅವರಮ್ಮನ ಹೆಸರು ಮಗುಗಿಡು ಅಂತ ಹೇಳಿದ್ದು ಅತ್ತೆ ನನ್ನ ಮೇಲೆ ತೋರಿಸ್ತಾ ಇರೋ ಅತೀವವಾದ ಪ್ರೀತಿ ಅನ್ಕೊಂಡ್ಬಿಟ್ಟಿದ್ದಾಳೆ. ಆದ್ರೆ ಅದಕ್ಕೆ ಜೀವಕ್ಕೆ ಜೀವ ಆಗಿರೋ ನಿನ್ನನ್ನೇ ದೂರ ಮಾಡ್ತಾ ಇದ್ದೀನಿ ಅಂತ ಅವಳಿಗೆ ಅರ್ಥ ಆಗ್ತಿಲ್ಲ. ವಸುಂಧರಾ ತಂತ್ರ ಅಂತ ಅವಳಿಗೆ ಗೊತ್ತಿಲ್ಲ. ನನಗೂ ಅದೆಲ್ಲ ಹೇಗ್ ಸರಿ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮಾವ. ಒಂದೊಂದ್ಸಲ ಎಲ್ಲದನ್ನು ಬಿಟ್ಟು ಎಲ್ಗಾದ್ರೂ ಹೋಗ್ಬೇಡ ಅನ್ಸುತ್ತೆ. ನನ್ ಜೊತೆ ಇರೋರು ಯಾರು ನಮ್ಮವರಲ್ಲ ಅಂತ ಅನ್ನಿಸ್ತಾ ಇದೆ. ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ ಮಾಡ್ಕೋ. ಆಗ್ತಿಲ್ಲ ಮಾವ. ನೀನೇ ಹೀಗಂದ್ರೆ ಹೇಗಮ್ಮ? ಸ್ವಲ್ಪ ಮನಸ್ಸಿಗೆ ಭಾರ ಅನ್ಸ್ಬೋದು, ಆದ್ರೂ ನೀನ್ ತಡ್ಕೋಬೇಕು. ಯಾವುದೇ ಕಾರಣಕ್ಕೂ ಆತರ ಪಡ್ಬೇಡ. ಸರಿ ಮಾವ. ಆಲ್ ದ ಬೆಸ್ಟ್. ಅವರಿಬ್ಬರ ಸಂಬಂಧ ಚೂರು ಆಗುತ್ತೆ. ಅವ್ರು ಮಾಡಿ ಪಕ್ಷ ಅವ್ರು ಮಾಡಿ ಪಕ್ಷ. ನಿಶಾ, ಪ್ರಜ್ಞಾ, ನಾಳೆ ಮಗು ನಾಮಕರಣದಲ್ಲಿ ಎಲ್ಲರ ನೆಮ್ಮದಿನೂ ಹಾಳಾಗಬೇಕು. ಹಾಗೆ ಮಾಡೋ ಜವಾಬ್ದಾರಿ ನಿಮ್ಮಿಬ್ರದು. ಪ್ಲಾನ್ ಎಲ್ಲ ರೆಡಿಯಾಗಿದೆಯಲ್ಲ ಮ್ಯಾಮ್? ಪ್ಲಾನ್ ರೆಡಿ ಇದೆ, ಆದರೆ ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳಿದ ಕೆಲಸನ ನೀವು ಮಾಡಬೇಕು. ಓಕೆ ಮೇಡಮ್, ಅದೇನಂತ ಹೇಳಿ. ನಾಳೆ ಫಂಕ್ಷನಲ್ಲಿ ಭವಾನಿ ಬ್ಯುಸಿಯಾಗಿರೋ ಟೈಮ್ ನೋಡಿಕೊಂಡು ನೀವಿಬ್ರು ಆ ಮಗುನ ಎಲ್ಲಾದರೂ ಕರ್ಕೊಂಡು ಹೋಗಬೇಕು. ಅಟ್ಲೀಸ್ಟ್ ಮಗು 1 ಗಂಟೆ ಕಾಲ ಯಾರಿಗೂ ಕಾಣಿಸ್ಬಾರ್ದು. ಮೇಡಮ್, ಇದೊಂದು ಸ್ವಲ್ಪ ರಿಸ್ಕ್ ಅನ್ನಿಸ್ತಾ ಇಲ್ವಾ? ಅಕಸ್ಮಾತ್ ಸಿಂಧು ಹತ್ರ ಸಿಕ್ಕಾಕೊಂಡ್ಬಿಟ್ರೆ? ರಿಸ್ಕ್ ಇಲ್ಲದೆ ಯಾವ ಯುದ್ಧನೂ ಗೆಲ್ಲಕ್ಕಾಗಲ್ಲ ಪ್ರಜ್ಞಾ. ಅಲ್ಲಿ ಎಲ್ಲರೂ ಸಂಭ್ರಮದಲ್ಲಿದ್ದಾಗ ಮಗು ಕಾಣಿಸ್ದೆ ಹೋದ್ರೆ ಎಲ್ರೂ ಬೆರಳು ಮಾಡಿ ತೋರಿಸೋದು ಭವಾನಿ ಕಡೆ. ಆಗ ಜವಾಬ್ದಾರಿ ಇಲ್ದಿರೋ ಅಮ್ಮ ಇದ್ರೆ ಹೀಗೆ ಆಗೋದು ಅಂತ ಎಲ್ರೂ ಭವಾನಿನಂತಾರೆ. ಈಗಾಗ್ಲೇ ಕಿಡಿ ಹತ್ಕೊಂಡಿರೋ ಅಕ್ಕ ತಂಗಿ ಮಧ್ಯೆ ಕಾಡ್ಗಿಚ್ಚೆ ಹತ್ಕೊಳ್ಳುತ್ತೆ, ಹತ್ಕೊಂಡು ಉರಿಯತ್ತೆ. ಆಗ ಎಲ್ರೂ ಮುಂದೆ ಇವರಿಬ್ರು ಜಗಳ ಜೋರಾಗ್ಬೇಕು. ಭವಾನಿಗೆ ತನ್ನ ಸ್ವಂತ ತಂಗಿಯಿಂದ ಆದ ಅವಮಾನನ ಈ ಜೀವಮಾನದಲ್ಲೇ ಅರಗಿಸ್ಕೊಳಕ್ಕಾಗ್ಬಾರ್ದು. ಹಾಗೆ ಸಿಚುಯೇಷನ್ ಕ್ರಿಯೇಟ್ ಆಗ್ಬೇಕು. ಇದನ್ನ ನೀವಿಬ್ರು ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸರಿ ಮ್ಯಾಮ್, ನೀವ್ ಹೇಳ್ದ ಹಾಗೆ ನಾವು ಟ್ರೈ ಮಾಡ್ತೀವಿ. ಟ್ರೈ ಮಾಡೋದಲ್ಲ, 100% ಆಗ್ಲೇಬೇಕು. ಹಾಗೆ ಆ ಭವಾನಿ ಅಹಂಕಾರನೂ ಇಳಿಬೇಕು. ಹಾಗ್ ಮಾಡ್ತೀವಿ. ಗುಡ್. ಇದು ಮಾತಂದ್ರೆ ಓಕೆ. ವಿ ವಿಲ್ ವೇಟ್ ಫಾರ್ ಟುಮಾರೋಸ್ ಫಂಕ್ಷನ್.